ನಮಸ್ತೆ, ಓಂ ನಮೋ ರಾಘವೇಂದ್ರಾಯ. ವೆಲ್ಕಮ್ ಬ್ಯಾಕ್ ಟು ದವಸಂ ಜ್ಯುವೆಲರ್ಸ್. ನಾವಿವತ್ತು ನೋಡೋಣ ಅಂತ ಒನ್ ಮೋರ್ ಬ್ಯೂಟಿಫುಲ್ ಆಗಿರೋಂಥ ಮಲ್ಟಿ ಯೂಸೇಜ್ ಬರೋಂಥ ಆಂಟಿಕ್ ಹಾರ. ಇಲ್ಲಿ ನೋಡ್ತಾ ಇರ್ಬೋದು ವಾಟ್ಸ್ ದ ಬ್ಯೂಟಿ ಆಫ್ ದ ಕಾನ್ಸೆಪ್ಟ್ ಅಂತ. ಈ ಪಟ್ಟ ನೋಡ್ಬೋದು. ಯೂಶಲಿ ಎಲ್ಲ ಕಡೆ ಆಂಟಿಕ್ ಜ್ಯುವೆಲ್ರಿ ಅಂತ ಬಂದಾಗ ಇಲ್ಲೆಲ್ಲನೂ ಕೂಡ ಪಟ್ಟಿ ಅಂತ ಹೇಳ್ತೀವಿ, ಪಟ್ಟ ಅಂತ ಹೇಳ್ತೀವಿ. ಇದರಲ್ಲೆಲ್ಲನೂ ಕೂಡ ಓನ್ಲಿ ಪೀಕಾಕ್, ಓನ್ಲಿ ಲಕ್ಷ್ಮಿ ಇದೇ ಥರ ಯೂಸ್ ಮಾಡ್ತಾರೆ. ಬಟ್ ಯಾವುದೇ ಲಕ್ಷ್ಮಿನ, ಯಾವುದೇ ಪೀಕಾಕ್ನ ಬ್ಯೂಟಿನ ಯಾವ ರೀತಿ ಎನ್ಹಾನ್ಸ್ ಮಾಡ್ಬೋದು ಅಂದರೆ ಇದರಲ್ಲಿ ನೋಡ್ಬೋದು. ನಾವು ಡಬಲ್ ಪೀಕಾಕ್ ಕಾಂಬಿನೇಷನ್ ಮಾಡ್ತೀವಿ. ಇದು ಇಟ್ಸ್ ಅ ಪೇರ್ ಆಫ್ ಪೀಕಾಕ್ ಅಂತ ಕರಿತೀವಿ. ನೋಡಿ, ಅಪೋಸಿಟ್ ಸ್ಟೈಲಲ್ಲಿ ಎರಡೆರಡು ಪೀಕಾಕ್ನ ಯೂಸ್ ಮಾಡಿ ನಾವು ಪಟ್ಟನ ರೆಡಿ ಮಾಡಿರೋದಕ್ಕೆ ಇಟ್ಸ್ ಗಿವಿಂಗ್ ಎ ವೆರಿ ಗುಡ್ ಬ್ಯೂಟಿಫುಲ್ ಲುಕ್ ಟು ದ ಹಾರ. ಅಟ್ ದ ಸೇಮ್ ಟೈಮ್ ನಾವು ಇದರಲ್ಲಿ ನೋಡೋವಂಥ ಸ್ಟೋನ್ಸ್ ನೋಡ್ಬೋದು. ಇದೆಲ್ಲ ಎಂಬ್ರಾಯ್ಡ್ ಸ್ಟೋನ್ ಅಂತ ಹೇಳ್ತೀವಿ. ಇದೆಲ್ಲ ಡೀಪ್ ನಕ್ಷಿ ವರ್ಕ್ ಅಂತ ಕರಿತೀವಿ. ಅದಕ್ಕೆ ನಿಮಗೆ ಈ ಥರ ಅಲ್ಲೆಲ್ಲ ಲೈನ್ಸು ಬಲ್ಜ್ ಕಾಣ್ತಾ ಇರೋದು ಡೀಪ್ ವರ್ಕ್ಮೆನ್ಶಿಪ್ ಇರುತ್ತೆ. ಹಾಗಾಗಿ ಈ ಥರ ಎಂಬ್ರಾಯ್ಡ್ ಸ್ಟೋನ್ನ ಏನು ಯೂಸ್ ಮಾಡಿದ್ದೀವಿ, ಈ ಸ್ಟೋನ್ಸ್ನ ನೀವು ಕಲರ್ ಆಫ್ ಸ್ಟೋನ್ಸ್ನ ಚೇಂಜ್ ಮಾಡೋದು. ನೀವೇ ನಿಮ್ಮ ಮನೆಯಲ್ಲಿ ನೀವೇ ಬೇಕಾದ ಕಲರ್ ಸ್ಯಾರಿ ಹಾಕಿದಾಗ ಆ ಕಲರ್ಗೆ ಸ್ಟೋನ್ ಒಂದು 5 to 6 ಕಲರ್ಸ್ ಕೊಟ್ಟಿರ್ತೀವಿ. ಆ ಸ್ಟೋನ್ಸ್ನ ಹಿಂದೆಗಡೆಯಿಂದ ರಿಮೂವ್ ಮಾಡಿ ಆ ಸ್ಟೋನ್ನ ಕಲರ್ನ ಸೆಟ್ ಮಾಡ್ಬೋದು. ಓನ್ಲಿ ಒನ್ ಕಾನ್ಸೆಪ್ಟ್. ಅನದರ್ ಥಿಂಗ್ ಏನಂದರೆ, ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ, ಇದು ಕಾಂಬಿನೇಷನ್ ಆಗಿರೋಂಥ ಈವನ್ ಜುಮ್ಕಾ ಕೂಡ ಮಾಡಿದ್ವಿ. ಇದು ಕೂಡ ಲೈಟ್ ವೇಟ್ ಮಾಡಿದ್ದೀವಿ. ಅದೇ ರೀತಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ, ಈ ಪೆಂಡೆಂಟ್ ಇದೆಯಲ್ಲ, ಈ ಪೆಂಡೆಂಟ್ನ ಸಪ್ರೇಟಾಗಿ ವೇರ್ ಮಾಡ್ಬೋದು, ರಿಮೂವ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಈ ಹಾರನ ನೋಡ್ತಾ ಇರಿ. ಈ ಹಾರನ ಸ್ಲೈಡ್ ಮಾಡಿದ್ರೆ, ಈ ಪಟ್ಟನ ಸೈಡ್ ಮಾಡಿದ್ರೆ ನೀವು ಡಾಬು ಥರ ಕನ್ವರ್ಟ್ ಆಗೋಯ್ತು. ಹೌ ಬ್ಯೂಟಿಫುಲ್ ಇಟ್ ಈಸ್. ನೀವು ಹಾರ ಥರ ಬೇಕಾದ್ರೂ ಹಾಕ್ಬೋದು, ಡಾಬು ಥರ ಹಾಕ್ಬೋದು. ಈವನ್ ಪೆಂಡೆಂಟ್ ಕೂಡ ಸಪ್ರೇಟ್ ವೇರ್ ಮಾಡ್ಬೋದು. ಇದು ಮಲ್ಟಿಪರ್ಪಸ್ ಆಂಟಿಕ್ ಜ್ಯುವೆಲ್ರಿ. ಇಟ್ಸ್ ಅ ಯೂನಿಕ್ ಕಾನ್ಸೆಪ್ಟ್ ಅಲ್ಲಿ ರೆಡಿ ಮಾಡಿರುವಂಥದ್ದು. ಸ್ಟೋನ್ ಚೇಂಜಬಲ್ ಕೂಡ ಆಗಿರುತ್ತೆ. ನೀವು ಬ್ಯೂಟಿಫುಲ್ ಆಗಿ ಡಾಬ್ ಕೂಡ ಹಾಕೊಬೋದು. ಅಟ್ ದ ಸೇಮ್ ಟೈಮ್ ನೀವು ಇದನ್ನ ಹಾರ ಥರ ವೇರ್ ಮಾಡ್ಬೋದು. ಈ ಥರ ಅಂತ ಬ್ಯೂಟಿಫುಲ್ ಆಗಿರೋಂಥ ಪ್ರಾಡಕ್ಟ್ಗೆ ಪ್ಲೀಸ್ ವಿಸಿಟ್ ದವಸಂ ಜ್ಯುವೆಲರ್ಸ್. ಪ್ಲೀಸ್ ಕಾಂಟ್ಯಾಕ್ಟ್ ಅಸ್. ಅದಕ್ಕಿಂತ ಮುಂಚೆಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ನಮ್ಮ ಪೇಜ್ನ. ಥ್ಯಾಂಕ್ ಯು ಸೋ ಮಚ್.